ಪ್ರಜ್ವಲ್ ಅವರು ವಿದೇಶದಲ್ಲಿದ್ದಂತಹ ಸಂದರ್ಭದಲ್ಲಿ ಗೃಹ ಸಚಿವರು ಪ್ರತಿದಿನದ ಅಪ್ಡೇಟ್ಸ್ ಅನ್ನ ಎಸ್ಐಟಿ ಅಧಿಕಾರಿಗಳಿಂದ ಪಡೆದುಕೊಳ್ತಾ ಇದ್ರು. ಆದ್ರೆ ಈಗ ಅವರು ಅರೆಸ್ಟ್ ಆಗಿರುವಂತಹ ಹಿನ್ನೆಲೆಯಲ್ಲೂ ಕೂಡ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ಎಷ್ಟೊತ್ತಿಗೆ ಅವರು ಬೆಂಗಳೂರಿಗೆ ಬಂದು ಲ್ಯಾಂಡ್ ಆದ್ರು, ಅದಾದ ನಂತರ ಇರುವಂತಹ ಪ್ರೊಸೀಜರ್ಸ್ಗಳ ಬಗ್ಗೆ, ಅರೆಸ್ಟ್ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಪೊಲೀಸರಿಂದ ಎಲ್ಲಾ ಮಾಹಿತಿ ಕೂಡ ಎಸ್ಐಟಿಯಿಂದ ಎಲ್ಲಾ ಮಾಹಿತಿ ರವಾನೆ ಆಗ್ತಿದೆ. ಇಂಚಿಂಚು ಮಾಹಿತಿಯನ್ನ ಪೊಲೀಸ್ ಕಮಿಷನರ್ ಗೃಹ ಸಚಿವರಿಗೆ ನೀಡ್ತಾ ಇದ್ದಾರೆ. ಎಷ್ಟೊತ್ತಿಗೆ ಅವ್ರನ್ನ ಕರೆತರಲಾಯಿತು, ಏನೆಲ್ಲ ಪ್ರೊಸೀಜರ್ಸ್ ಇದೆ, ಯಾವಾಗ ಅವ್ರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸಲಾಗುತ್ತೆ, ಅವರ ಪರಿಸ್ಥಿತಿ ಹೇಗಿದೆ, ಅದರ ಜೊತೆಗೆ ಯಾವಾಗ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸಲಾಗುತ್ತೆ, ಈ ಎಸ್ಐಟಿ ಕಸ್ಟಡಿಗೆ ಕೇಳುವಂತಹ ಪ್ರಾಸೆಸ್ ಹೇಗಿರುತ್ತೆ ಅಥವಾ ಅದರ ವೇಟೇಜ್ ಹೇಗಿರುತ್ತೆ, ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಪಿನ್ ಟು ಪಿನ್ ಅಪ್ಡೇಟ್ಸ್ ಅನ್ನ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೂಡ ಪಡೆದುಕೊಳ್ತಿದ್ದಾರೆ. ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗೇ ಆಗುತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ ಅನ್ನ ಈ ಪ್ರಕರಣ ಯಾವಾಗ ಬೆಳಕಿಗೆ ಬಂತೋ, ಯಾವಾಗ ಎಫ್ಐಆರ್ಗಳು ದಾಖಲಾಗ್ತಾ ಬಂದ್ವೋ ಆವಾಗಿಂದಲೂ ಕೂಡ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಗೃಹ ಸಚಿವರಿಗೆ ಏನೆಲ್ಲ ಇನ್ಫಾರ್ಮೇಶನ್ ನೀಡಿದ್ದಾರೆ ಕಮಿಷನರ್? ಖಂಡಿತವಾಗಿಯೂ ಸಭಾ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ವಶಕ್ಕೆ ಪಡೆದಿರ್ತಕ್ಕಂಥ ವಿಚಾರ ಕುರಿತಂತೆ ಮುಂದಿನ ಪ್ರೊಸೀಜರ್ ಹೇಗಿರುತ್ತೆ, ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ಅವರ ವಶದಲ್ಲಿರೋದ್ರಿಂದ ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ಆರಂಭವಾಗುತ್ತೆ, ನೆಕ್ಸ್ಟ್ ಅವ್ರನ್ನ ಮೆಡಿಕಲ್ ಟೆಸ್ಟ್ ಮಾಡಿಸೋದಿರ್ಬೋದು ಅಥವಾ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸೋದಿರ್ಬೋದು, ಈ ಎಲ್ಲ ವಿಚಾರಗಳನ್ನು ಕೂಡ ಈಗ ಗೃಹ ಸಚಿವರು ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಇಂದ ಮಾಹಿತಿಯನ್ನ ತರಿಸ್ಕೊಂಡಿದ್ದಾರೆ. ಸದ್ಯ ಈಗ ಏನೇನಾದ್ರೂ ಮುಂದಿನ ಪ್ರೊಸೀಜರ್ಗಳು ಅಂದ್ರೆ ಈಗ ಸಾಕಷ್ಟು ಲೈಂಗಿಕ ದೂರುಗಳು ದಾಖಲಾಗಿರ್ತಕ್ಕಂಥ ನಿಟ್ಟಿನಲ್ಲಿ ಮುಂದಿನ ತನಿಖೆ ಅಂತ ಯಾವ ರೀತಿ ಇರಬೇಕು ಅಂತಕ್ಕಂಥ ವಿಚಾರಗಳ ಕುರಿತಂತೆನೂ ಕೂಡ ಗೃಹ ಸಚಿವರು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಜೊತೆ ಚರ್ಚೆ ಮಾಡಿದ್ದು, ಏನಾದ್ರೂ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೂರಕವಾಗಿ ಪ್ರಜ್ವಲ್ ರೇವಣ್ಣ ಸ್ಪಂದಿಸ್ತಾರ, ಮುಂದೆ ಎಸ್ಐಟಿ ಅವರು ಯಾವ ಹಂತದಲ್ಲಿ ಅಂದ್ರೆ ಯಾವ ಆಂಗಲ್ ಅಲ್ಲಿ ಈ ತನಿಖೆಯನ್ನ ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆಯನ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅಂತಕ್ಕಂಥ ವಿಚಾರ ಕುರಿತಂತೆನೂ ಕೂಡ ಚರ್ಚೆ ಮಾಡಿದ್ದಾರೆ. ಸದ್ಯ ಈಗ ಮೆಡಿಕಲ್ ಟೆಸ್ಟಿನ ಜೊತೆಗೆ ಈಗ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಕ್ಕಂಥ ವಿಚಾರ ಕುರಿತಂತೆನೂ ಕೂಡ ಗೃಹ ಸಚಿವರಿಗೆ ಮಾಹಿತಿಯನ್ನ ನೀಡಿದ್ದು, ಮುಂದಿನ ನಿಷ್ಪಕ್ಷಪಾತ ತನಿಖೆ ಆಗ್ಲಿ ಅಂದ್ರೆ ಯಾರು ತಪ್ಪಿತಸ್ಥಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಲಿ ಅಂತಕ್ಕಂಥದ್ರ ಜೊತೆಗೆ ಈಗ ಏನು ಈ ವಿಚಾರ ಕುರಿತಂತೆ ಸರ್ಕಾರಕ್ಕೂ ಕೂಡ ಸಾಕಷ್ಟು ಮುಜುಗರ ಉಂಟಾಗಿತ್ತು. ಪ್ರಜ್ವಲ್ ರೇವಣ್ಣ ಬಂಧನ ವಿಚಾರ ಕುರಿತಂತೆ ಸರ್ಕಾರ ಈವರೆಗೂ ಕೂಡ ಬಂಧಿಸಲಿಲ್ಲ ಅಂತಕ್ಕಂಥ ಆರೋಪ ಏನ್ ಕೇಳಿ ಬಂದಿತ್ತು. ಅದಕ್ಕೆ ಸದ್ಯ ಈಗ ನಿನ್ನೆ ತಡರಾತ್ರಿ ಏನು ಪ್ರಜ್ವಲ್ ರೇವಣ್ಣ ಅವರನ್ನ ಎಸ್ಐಟಿ ತಮ್ಮ ವಶಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ ಈ ವಿಚಾರ ಕುರಿತಂತೆ ಅಂದ್ರೆ ಲೈಂಗಿಕ ಹಗರಣದ ಆರೋಪ ಏನು ಕೇಳಿ ಈ ವಿಚಾರ ಕುರಿತಂತೆ ಈಗ ಇನ್ನಷ್ಟು ಮಾಹಿತಿಯನ್ನ ಪ್ರಜ್ವಲ್ ರೇವಣ್ಣ ಅವರಿಂದ ಕಲೆ ಹಾಕೋದ್ರ ಜೊತೆಗೆ ಯಾವ್ಯಾವ ರೀತಿ ಈ ಪ್ರಕರಣದಲ್ಲಿ ಯಾವ ರೀತಿ ಭಾಗಿಯಾಗಿದ್ದಾರೆ, ಮುಂದಿನ ತನಿಖೆ ಹಂತ ಯಾವ ರೀತಿ ಇರಬೇಕು ಎಂಬುದರ ಬಗ್ಗೆನೂ ಕೂಡ ಈಗ ಗೃಹ ಸಚಿವ ಪರಮೇಶ್ವರ್ ಅವರು ಸೂಚಿಸಿದ್ದಾರೆ. ಜೊತೆಗೆ ನಗರ ಪೊಲೀಸ್ ಆಯುಕ್ತರಾದ್ರಿಂದ ಅವ್ರಿಗೆ ಬೇಕಾದಂತ ಸೂಕ್ತ ಭದ್ರತೆ ವಿಚಾರ ಇರ್ಬೋದು, ಮತ್ತೆ ತನಿಖೆಗೆ ಸೂಕ್ತವಾದಂತ ಸಹಕಾರವನ್ನ ಬೆಂಗಳೂರು ನಗರ ಪೊಲೀಸರು ಕೂಡ ಸೂಕ್ತವಾಗಿ ಎಸ್ಐಟಿ ಜೊತೆ ಟಚ್ ಅಲ್ಲಿ ಅವ್ರಿಗೆ ಬೇಕಾದಂತ ಸಹಾಯವನ್ನು ಕೂಡ ಮಾಡಿ ಅಂತಕ್ಕಂಥ ಸೂಚನೆಯನ್ನ ಗೃಹ ಸಚಿವ ಪರಮೇಶ್ವರ್ ಅವರು ನೀಡಿದ್ದಾರೆ. ಸದ್ಯ ಈಗ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಎಸ್ಐಟಿ ಮತ್ತೆ ಇವರು ಜಂಟಿಯಾಗಿ ನಿನ್ನೆ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು ಇರ್ಬೋದು, ಅವ್ರನ್ನ ಸುರಕ್ಷಿತವಾಗಿ ಇರ್ತಕ್ಕಂಥ ವಿಚಾರ ಕುರಿತಂತೆನೂ ಕೂಡ ಗೃಹ ಸಚಿವರ ಜೊತೆ ಚರ್ಚೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಶಪಾ, ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗಾಗಿ. ಯಾವುದೇ ಕ್ಷಣದಲ್ಲಾದರೂ ಬೌರಿಂಗ್ ಹಾಸ್ಪಿಟಲ್ಗೆ ಪ್ರಜ್ವಲ್ ರೇವಣ್ಣ ಅವರನ್ನ ವಿಚಾರಣೆಗೆ ಮೆಡಿಕಲ್ ಟೆಸ್ಟ್ಗೆ ಅಂತ ಒಳಪಡಿಸಲಾಗುತ್ತೆ. ಅವರ ಮೆಡಿಕಲ್ ಟೆಸ್ಟ್ ಆದ ನಂತರ ನ್ಯಾಯಾಧೀಶರ ಮುಂದೆ ಅವರನ್ನ ಹಾಜರುಪಡಿಸ್ತಾರೆ. 14 ದಿನ ಎಸ್ಐಟಿ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ಆದರೆ ನ್ಯಾಯಾಧೀಶರು ಎಸ್ಐಟಿ ಕಸ್ಟಡಿಗೆ ಕೊಡ್ತಾರೋ ಅಥವಾ ನ್ಯಾಯಾಂಗ ಬಂಧನಕ್ಕೆ ವಿಧಿಸ್ತಾರೋ ಅನ್ನೋದು ಅವರ ವಿವೇಚನೆಗೆ ಬಿಟ್ಟಿದ್ದು. ಅದರ ಜೊತೆಗೆ ಈ ಪ್ರಕರಣದ ವೇಟೇಜ್ ಜಾಸ್ತಿ ಇರೋದ್ರಿಂದ ಎಸ್ಐಟಿ ಕಸ್ಟಡಿಗೆ ನೀಡುವಂತಹ ಚಾನ್ಸಸ್ಗಳು ಕೂಡ ಅಧಿಕ ಆಗಿದೆ. ಇನ್ ಕೇಸ್ ಎಸ್ಐಟಿ ಕಸ್ಟಡಿಗೆ ಸಿಕ್ಕರೆ ಇವತ್ತಿಂದಲೇ ಪ್ರಜ್ವಲ್ ರೇವಣ್ಣ ಅವರ ವಿಚಾರಣೆ ಚುರುಕಾಗಿ ನಡೆಯುತ್ತೆ. ಇಷ್ಟು ದಿನ ಪ್ರಜ್ವಲ್ ರೇವಣ್ಣ ಎಲ್ಲಿದ್ರು, ಯಾರವರಿಗೆ ಸಹಾಯ ಮಾಡ್ತಾ ಇದ್ರು, ಯಾರವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ರು, ಅಥವಾ ಎಲ್ಲಿ ಉಳ್ಕೊಂಡಿದ್ರು, ತಲೆಮರೆಸಿಕೊಂಡಿದ್ದು ಯಾವ ಕಾರಣಕ್ಕೋಸ್ಕರ ಅವರು ನೋಟಿಸ್ಗಳಿಗೆ ಪ್ರತಿಕ್ರಿಯೆ ಕೊಡಲಿಲ್ಲ, ಮತ್ತೆ ಅವರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯದ ಪ್ರಕರಣದ ಕುರಿತಂತೆಯೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ. ಸಂತ್ರಸ್ತಿಯರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳನ್ನ ಅಲ್ಲಿ ಉಲ್ಲೇಖ ಮಾಡ್ತಾರೆ. ಅವರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಗಂಭೀರ ಆರೋಪಗಳ ಪ್ರಶ್ನೆಗಳ ಸುರಿಮಳೆಗೈತಾರೆ. ಇವರು ಬೆದರಿಸಿದ್ರು, ಗದರಿಸಿದ್ರು ಅನ್ನುವಂತಹ ಆರೋಪವನ್ನು ಕೂಡ ಎಫ್ಐಆರ್ ಕಾಪಿಗಳಲ್ಲಿ ಈ ಹಿಂದಿನ ಕೇಸ್ಗಳಲ್ಲಿ ನಾವು ಗಮನಿಸಬಹುದಾಗಿದೆ. ಸೊ ಆ ಕೇಸ್ಗಳ ಬಗ್ಗೆಯೂ ಕೂಡ ಉಲ್ಲೇಖ ಆಗುತ್ತೆ. ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗೂ ಪ್ರಜ್ವಲ್ ರೇವಣ್ಣ ಅವರ ಸ್ಟೇಟ್ಮೆಂಟ್ಗೂ ತಾಳೆ ಆಗ್ತಾ ಇದೆಯೋ ಇಲ್ವೋ ಅನ್ನುವಂಥ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾರೆ. ಇನ್ ಕೇಸ್ ಪ್ರಜ್ವಲ್ ರೇವಣ್ಣ ಅವರು ಹೌದು ನಾನು
ಈ ಕೆಲಸ ಮಾಡಿರೋದು ನಿಜ, ನನ್ನಿಂದ ತಪ್ಪಾಗಿದೆ ಅಂತ ಒಪ್ಕೊಂಡ್ರೆ ಅವರಿಗೆ ಪುರುಷತ್ವ ಪರೀಕ್ಷೆಗೆ ಒಳಪಡಿಸುವಂತಹ ಸಾಧ್ಯತೆ ಕಡಿಮೆ. ಇನ್ ಕೇಸ್ ಇಲ್ಲ, ಇವೆಲ್ಲವೂ ಕೂಡ ವಿಡಿಯೋ ಮಾರ್ಫಿಂಗ್ ಮಾಡಿರುವಂತಹ ವಿಡಿಯೋ, ನನ್ನ ಹೆಸರನ್ನ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಅಥವಾ ನನಗೆ ನನ್ನ ರಾಜಕೀಯ ಕರಿಯರನ್ನ ಮುಗಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ, ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ ಅನ್ನುವಂತಹ ಸ್ಟೇಟ್ಮೆಂಟ್ಸ್ಗಳನ್ನ ಏನಾದರೂ ನೀಡೋದಾದ್ರೆ ಅಥವಾ ತಾವು ಮಾಡಿರುವಂತಹ ತಪ್ಪನ್ನ ಒಪ್ಪಿಕೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ, ಆರೋಪಗಳನ್ನ ಒಪ್ಪಿಕೊಳ್ಳದೇ ಇದ್ದಂತಹ ಸಂದರ್ಭದಲ್ಲಿ ಅವರನ್ನ ಪುರುಷತ್ವ ಪರೀಕ್ಷೆಗೂ ಕೂಡ ಒಳಪಡಿಸಲಾಗುತ್ತೆ. ವೀರ್ಯ ವಿಶ್ಲೇಷಣೆ ಪರೀಕ್ಷೆ ಇದೆ, ಆ ಪರೀಕ್ಷೆಗಳು ನಡೆಯುವಂತಹ ಪ್ರಾಸೆಸ್ ಆಗಿರಬಹುದು, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಗುತ್ತೆ ಮತ್ತು ಸ್ಥಳ ಮಹಜರು ನಡೆಸಲಾಗುತ್ತೆ. ಸಂತ್ರಸ್ತಿಯರ ಸ್ಥಳ ಮಹಜರು ಈಗಾಗಲೇ ಆಗಿದೆ. ಅದಾದ ನಂತರ ಪ್ರಜ್ವಲ್ ರೇವಣ್ಣ ಅವರನ್ನ ಆಯಾ ಸ್ಥಳಗಳಿಗೆ ಕರೆದುಕೊಂಡು ಹೋಗಲಾಗುತ್ತೆ. ಅದು MP ಕ್ವಾರ್ಟರ್ಸ್ ಇರಬಹುದು, ಹಾಸನದ ಮನೆ ಇರಬಹುದು, ಹೊಳೆನರಸೀಪುರದ ಮನೆ ಇರಬಹುದು, ಅಥವಾ ಬೇರೆ ಬೇರೆ ಫಾರ್ಮ್ ಹೌಸ್ಗಳಾಗಿರಬಹುದು. ಸಂತ್ರಸ್ತಿಯರು ಎಲ್ಲೆಲ್ಲಿ ತಮ್ಮ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ಅತ್ಯಾಚಾರ ಆಗಿದೆ ಅಂತ ಹೇಳಿ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೋ, ಯಾವ್ಯಾವ ಡೇಟ್ನಲ್ಲಿ ಅವರು ಸಂಸದರು ಇರುವಂತಹ ಪ್ರದೇಶಕ್ಕೆ, ಸ್ಥಳಗಳಿಗೆ, ಮನೆಗಳಿಗೆ, ಫಾರ್ಮ್ ಹೌಸ್ಗಳಿಗೆ ಹೋಗಿದ್ದಾರೋ ಆ ಎಲ್ಲ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸ ಆಗುತ್ತೆ. ಅದರ ಜೊತೆಗೆ ಪ್ರಜ್ವಲ್ ಅವರೇ ಸೆಲ್ಫ್ ವಿಡಿಯೋ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಕಂಪ್ಲೇಂಟ್ ಕೂಡ ಇರೋದ್ರಿಂದ ಆ ಫೋನ್ ಯಾವುದು, ಆ ಮೊಬೈಲ್ ಯಾವುದು, ಅದರ ಮದರ್ ಡಿವೈಸ್ ಎಲ್ಲಿದೆ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆ ಇದೆ. ಮತ್ತು ಅವರ ಕಾರು ಚಾಲಕ ಕಾರ್ತಿಕ್ ಗೌಡ ಏನಿದ್ರು ಅವರಿಗೆ ಈ ಎಲ್ಲಾ ವಿಡಿಯೋಗಳು ಹೋಗಿದ್ದು ಹೇಗೆ, ಪ್ರಜ್ವಲ್ ಅವರ ಪಾಸ್ವರ್ಡ್ ಅವರಿಗೆ ಗೊತ್ತಿತ್ತಾ ಅಥವಾ ಮೊಬೈಲ್ ಕದ್ದಿದ್ದಾರಾ, ಆ ಮೊಬೈಲ್ ಎಲ್ಲಿದೆ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋ ಕೆಲಸ SIT ಅಧಿಕಾರಿಗಳು ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.